ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ರೀ ತುಂಬಾ ಸಿಂಪಲ್ ಆಗಿರೋ ಬೀಟ್ರೂಟ್ ಪಲ್ಯ. ಚಪಾತಿ ಜೊತೆಗೆ ಪರಾಠ ಜೊತೆಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಇದು. ನಡೀರಿ, ಇವತ್ತು ನಾನು ಸಿಂಪಲ್ ಆಗಿ ಮಾಡುವಂಥ ಈ ಪಲ್ಯ ಬರೀ ಒಂದೇ ಒಂದು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಹಾಕಿ ಮಾಡುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ನಾನು ತೊಗೊಂಡಿದ್ದೀನಿ ರೀ ಬೀಟ್ರೂಟ್. ನಿಮಗೆ ಎಷ್ಟು ಅಗತ್ಯವಿದೋ ಅಷ್ಟು ಬೀಟ್ರೂಟ್ ತೊಗೊಳ್ಬೋದು. ಇಲ್ಲಿ ನಾನು 5 ಬೀಟ್ರೂಟ್ ತೊಗೊತಾ ಇದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ವಾಶ್ ಮಾಡಿರುವಂಥ ಬೀಟ್ರೂಟ್ನ ನೀಟಾಗಿ ರುಬ್ಕೊಳ್ಳೋಣ. ಇಲ್ಲಿ ನಾನೊಂದು ನಿಮಗೆ ಟಿಪ್ಸ್ ಸಹ ಕೊಡ್ತೀನಿ. ಬೀಟ್ರೂಟ್ ರುಬ್ಬುವಾಗ ಯಾವಾಗೂ ನಮ್ಮ ಕೈ ಏನಿದೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ, ನೇಲ್ಸ್ ಹತ್ರ ಎಲ್ಲ. ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಎಣ್ಣೆಗೆ ಆಯಿಲ್ ಹಚ್ಕೊಳ್ಳಿ, ಕೊಕೊನೆಟ್ ಆಗಲಿ ಅಥವಾ ಅಡುಗೆ ಆಯಿಲ್. ಅದನ್ನು ಫಿಂಗರ್ಸ್ ಮೇಲೆ ಹಚ್ಕೊಂಡು ರುಬ್ಬೋದ್ರಿಂದ ಫಿಂಗರ್ಸ್ ನಮ್ಮದು ಕಪ್ಪಗಾಗೋದಿಲ್ಲ. ಸೊ ಇದೊಂದು ಸಣ್ಣ ಟಿಪ್ಪು ನಿಮಗೋಸ್ಕರ. ಸೊ ಇಲ್ಲಿ ನೋಡಿ, ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಕ್ಕೋಣ ರೀ. ಕಡಾಯಿನಲ್ಲಿ ಹಾಕೋಣ ರೀ ಅರ್ಧ ಕಪ್ ಎಣ್ಣೆನ ಬಿಸಿ ಆಗಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ನಾವು ಸಣ್ಣಗೆ ಹಚ್ಕೊಂಡಿರೋ ಅಂಥ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ರೀ. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಮಾತ್ರ ಇದಕ್ಕೆ ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕೆ ಇಲ್ಲಿ 5 ಸೆಕೆಂಡ್ ಸಾಕು. 5 ಸೆಕೆಂಡಲ್ಲಿ ಎಣ್ಣೆ ಬಿಸಿ ಇದ್ದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಗುತ್ತೆ. ಹಸಿ ಎಣ್ಣೆಯಲ್ಲಿ ಯಾವತ್ತೂ ಈರುಳ್ಳಿ ಹಾಕಬೇಡಿ, ಅದು ಸ್ಮೆಲ್ ಚೆನ್ನಾಗಿರೋದಿಲ್ಲ, ಅಡುಗೆನಲ್ಲಿನೂ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ ಆದಮೇಲೆ ರೀ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇತ್ತು, ಸೊ 4 ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ನಾನು ಮಧ್ಯದಲ್ಲಿ ಕಟ್ ಹಾಕಿದ್ದೀನಿ ರೀ. ನಾನು ಸಾರ ಹಾಗೆ ಹಾಕ್ತಾಯಿಲ್ಲ, ಮಧ್ಯ ಕಟ್ ಹಾಕಿ ಹಾಕ್ತಾಯಿದ್ದೀನಿ. ನಿಮಗೆ ಆ ಥರ ಇಷ್ಟ ಇಲ್ಲ ಅಂತಂದರೆ ಸಣ್ಣದಾಗಿ ಹಚ್ಕೊಂಡು ನೀವು ಹಾಕ್ಬೋದು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ರೀ ನೋಡಿ ನೀಟಾಗಿ ಫ್ರೈ ಮಾಡ್ಕೊಂಡು ಆಗಿದೆ. ಈಗ ನಾವು ಇಲ್ಲಿ ಜಾಸ್ತಿ ಮಸಾಲ ಯೂಸ್ ಮಾಡ್ತಾ ಇಲ್ಲ, ಬರೀ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ 1 ಚಮಚ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಚಮಚ ಖಾರ ಪುಡಿ, 1 ಚಮಚ ಧನಿಯಾ ಪುಡಿ. ಖಾರ ನಿಮ್ಮ ಇಷ್ಟದಂಗೆ ನೀವು ಯೂಸ್ ಮಾಡ್ಬೋದು. ಬೀಟ್ರೂಟ್ ಪಲ್ಯಕ್ಕೆ ಜಾಸ್ತಿ ಖಾರ ಇಟ್ಟರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ಕಮ್ಮಿ ಇಕ್ಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾವು ಹಾಕೋಣ ರೀ ರುಬ್ಬಿಟ್ಕೊಂಡಿರೋ ಅಂಥ ಬೀಟ್ರೂಟ್ನ. ತುಂಬಾ ಈಸಿಯಾಗಿ ಮಾಡುವಂಥ ಪಲ್ಯ ಇದು. ದಯವಿಟ್ಟು ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ನನಗೆ ಟೆಕ್ಸ್ಟ್ ಮಾಡಿ ಹೇಗಿತ್ತು ಅಂತ ಪ್ಲೀಸ್ ಹೇಳಿ. ನೋಡಿ, ಇಲ್ಲಿ ಹಾಕಿದ್ಮೇಲೆ ನಾನಿಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ರೀ. ಅರ್ಧ ಗ್ಲಾಸ್ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 5 ನಿಮಿಷದವರೆಗೂ ಫ್ರೈ ಮಾಡಾಕ್ಬಿಟ್ಟಿದೆ. ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ, ನೋಡ್ಬೋದು ನೀವು. ಚೆನ್ನಾಗಿ ಫ್ರೈ ಆಗಿದೆ. ಮತ್ತೆ ಒಂದು 5 ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡೋಕೆ ಇಕ್ಕೋಣ. ಇಲ್ಲಿ ಮುಚ್ಚಳ ಮುಚ್ಚಿ ನಾನು 2 ರಿಂದ 3 ನಿಮಿಷ ಕಾಲ ಇಕ್ಕಿದ್ದೆ. ಸೊ ಈಗ ನಮ್ಮ ಪಲ್ಯ ರೆಡಿ ಆಗಿದೆ ರೀ. ಇದನ್ನು ಬಿಸಿ ಬಿಸಿ ಪರಾಠ ಜೊತೆ, ಬಿಸಿ ಬಿಸಿ ಚಪಾತಿ ಜೊತೆ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ. ಇದು ನನ್ನ ಫೇವ್ರೇಟ್ ರೆಸಿಪಿ. ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ನ್ಯೂ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರ ಸಪೋರ್ಟಿನ ಅಗತ್ಯವಿದೆ. ಈ ಥರನೇ ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ರೀ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಡೈಲಿ ಸ್ಪೆಷಲ್.